ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇವತ್ತು ಯಾವುದೇ ತರಹಂತಹ ಟಾಪಿಕ್ಸ್ ತಂದಿಲ್ಲ, ಬಟ್ ರಿಕ್ರೂಟ್ಮೆಂಟ್ ಇದೆ. ಕರ್ನಾಟಕ ಪೊಲೀಸ್ ಇಲಾಖೆಯವರು ನೇಮಕಾತಿ ಇಲಾಖೆ ತಂದಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯವರು ನೇಮಕಾತಿ ತಂದಿದ್ದಾರೆ. ಯಾವುದು ಅಂದರೆ ಕರ್ನಾಟಕ ಸಿವಿಲ್ ಕಾನ್ಸ್ಟೇಬಲ್ ತಂದಿದ್ದಾರೆ. ಒಟ್ಟು ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆ ಎಷ್ಟು ಇರೋದು ಅಂದರೆ 3395 ಹುದ್ದೆಗಳಿದೆ. ಇದು ಯಾರಿಗೆ ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕದವ್ರಿಗೆ ಇರೋದು. ಮಿಕ್ಕುಳಿದ ವೃದ್ಧ ಖಾಲಿ ಇರುವ ನಾನ್ ಹೈದರಾಬಾದ್ ಕರ್ನಾಟಕದವ್ರಿಗೆ 3395 ಹುದ್ದೆಗಳಿವೆ. ಅದರಲ್ಲಿ ಹುದ್ದೆ ಎಷ್ಟಿದೆ? ಕಾನ್ಸ್ಟೇಬಲ್ ಓವರಾಲ್ ನಮಗೆ 3395 ಇದೆ. ವೇತನ ಶ್ರೇಣಿ ಬಂದು 37,500 ರೂಪಾಯಿಂದ 76,100 ರೂಪಾಯಿ ತನಕ ಇದೆ. ಇನ್ನು ಪುರುಷರು ಮೇಲ್ ಕ್ಯಾಂಡಿಡೇಟ್ಸ್ಗೆ ಎಷ್ಟಿದೆ ನೇಮಕಾತಿ ಹುದ್ದೆ ಸಂಖ್ಯೆ ಅಂದರೆ 2,266. ಇನ್ನು ಮಹಿಳೆಯರಿಗೆ ನೋಡೋದಾದರೆ 755. ಸೇವಾ ನಿರತರ ಪುರುಷರಿಗೆ 257 ಸೀಟ್ಸ್ ಇದೆ ಹುದ್ದೆ. ಸೇವಾ ನಿರತ ಮಹಿಳೆಯರಿಗೆ 82 ಸೀಟ್ಸ್ ಅವೈಲಬಲ್ ಇದೆ. ಇನ್ನು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಸೀಟ್ಸ್ ಅವೈಲಬಲ್ ಇದೆ. ಒಟ್ಟು 3395 ಹುದ್ದೆಗಳು ಖಾಲಿ ಇವೆ, ಕಾಲ್ ಫಾರ್ ಮಾಡಿದ್ದಾರೆ. ಆಮೇಲಿಂದ ನೆಕ್ಸ್ಟು ಎಜುಕೇಷನ್ ಅರ್ಹತೆ ಎಷ್ಟಿರಬೇಕು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಗೆ PUC ಅಥವಾ ತತ್ಸಮ ವಿದ್ಯಾರ್ಹತೆ ಇರಬೇಕು. ಈಕ್ವಲೆಂಟ್ PUC ಆರ್ ಈಕ್ವಲೆಂಟ್ ಎಜುಕೇಷನ್ ಇರಬೇಕು. ಜೊತೆಗೆ ಸಾಮಾನ್ಯ ಅರ್ಹತೆ ಇದು ವಯೋಮಿತಿ ನೋಡೋದಾದರೆ ಕನಿಷ್ಠ 18 ವರ್ಷ ಆಗಿರಬೇಕು. ಇನ್ನು ಗರಿಷ್ಠ ಅಂತ ನೋಡೋದಾದರೆ ಸಾಮಾನ್ಯರಿಗೆ 33 ವರ್ಷ 33 ಇಯರ್ಸ್ ಲಾಸ್ಟು. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ನೋಡೋದಾದರೆ 35 ವರ್ಷಗಳು. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಅಂತ ನೋಡೋದಾದರೆ ಗರಿಷ್ಠ ವಯಸ್ಸು 38 ವರ್ಷಗಳು. ಇನ್ನು ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ನೋಡೋದಾದರೆ ಅದರಲ್ಲಿ ಸಾಮಾನ್ಯರಿಗೆ 38 ವರ್ಷಗಳು ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ನೋಡೋದಾದರೆ 40 ವರ್ಷಗಳು ಏಜ್ ಲಿಮಿಟೆಡ್ ಇದೆ. ಇನ್ನು ನೆಕ್ಸ್ಟ್ ಟಾಪಿಕ್ ಇದು ಯಾವ್ದ್ರಲ್ಲಿ ನಾವು ಯಾವ ವೆಬ್ಸೈಟಲ್ಲಿ ಈ ಸರಿ KA ಅವ್ರಿಗೆ ಬೋರ್ಡ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ. KA ನೀವು ಬೋರ್ಡ್ಗೆ ಹೋದರೆ KA ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ನ ಫಿಲ್ ಮಾಡ್ಬೋದು. ಇನ್ನು ದಿನಾಂಕ ಅಂತ ನೋಡೋದಾದರೆ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ 8/6/2026 ಅಂದರೆ ಜೂನ್ ತಿಂಗಳು 8ನೇ ತಾರೀಕು ಅಂದರೆ ನಾಳೆಯಿಂದ ಸ್ಟಾರ್ಟ್ ಮಾಡ್ಬೋದು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ. ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 3/7/2026 ಜುಲೈ 3ನೇ ತಾರೀಕು ಲಾಸ್ಟ್ ಡೇಟ್. ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಲಾಸ್ಟ್ ಡೇಟು ಜುಲೈ 3ನೇ ತಾರೀಕು. ಇನ್ನು ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಫೀಸ್ ಪೇ ಮಾಡೋದು ಲಾಸ್ಟ್ ಡೇಟ್ ಯಾವಾಗ ಅಂದರೆ 4ನೇ ತಾರೀಕು 7ನೇ ತಿಂಗಳು ಅಂದರೆ ಜುಲೈ 2026ನೇ ತಾರೀಕು ಲಾಸ್ಟ್ ಡೇ ಏನಕ್ಕೆ ಅಮೌಂಟ್ ಪೇ ಮಾಡೋಕ್ಕೆ. ಇನ್ನು ನೆಕ್ಸ್ಟು ಎಷ್ಟು ಅಮೌಂಟ್ ಎಷ್ಟು ಅಂತಂದರೆ ಸಾಮಾನ್ಯ ಅರ್ಹತೆ ಮತ್ತು ಇತರ 2A 2B 3A 3B ಅವರಿಗೆ 750 ರೂಪೀಸ್ ಅಪ್ಲಿಕೇಶನ್ ಫೀಸು. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪೀಸ್ ಅಪ್ಲಿಕೇಶನ್ ಫೀಸು. ಇನ್ನು ಲಿಖಿತ ಪರೀಕ್ಷೆ ವಿಧಾನ ಅಂತ ನೋಡೋದಾದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 14 ಪರೀಕ್ಷೆಗಳು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುತ್ತೆ. ಆಫ್ಲೈನಲ್ಲಿ ನಡೆಸಲಾಗುತ್ತೆ. OMR ಶೀಟಲ್ಲಿ ಇರುತ್ತೆ ಆಫ್ಲೈನಲ್ಲಿ. ಇನ್ನು ಸಿಲೆಬಸ್ ಪಠ್ಯಕ್ರಮ ನೋಡೋದಾದರೆ ಲಿಖಿತ ಪರೀಕ್ಷೆ ಒಂದಿರುತ್ತೆ. ಈ ಲಿಖಿತ ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ,
ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಕೂಡ ಇರುತ್ತೆ. ಇದಿಷ್ಟು ಸಿಲೆಬಸ್ ಇರುತ್ತೆ. ಇದು 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಟೋಟಲಿ ಒಂದೊಂದು ಮಾರ್ಕ್ಸ್ 1.5 ಗಂಟೆ ಟೈಮ್ ಇರುತ್ತೆ, 90 ನಿಮಿಷಗಳು ಟೈಮ್ ಇರುತ್ತೆ ಎಕ್ಸಾಮ್ ಬರೆಯಲಿಕ್ಕೆ. ಇದು ಲಿಖಿತ ಪರೀಕ್ಷೆ ಯಾವ ದಿನಾಂಕ ಅಂತಲೂ ಅವರು ಪ್ರಕಟಣೆ ಮಾಡಿದ್ದಾರೆ, ಪಬ್ಲಿಷ್ ಮಾಡಿದ್ದಾರೆ. 2ನೇ ತಾರೀಕು ಆಗಸ್ಟ್ ತಿಂಗಳು 2026, ಅಂದರೆ 8ನೇ ತಿಂಗಳು. ಟೈಮ್ ಬೆಳಿಗ್ಗೆ 10:30 ಮಧ್ಯಾಹ್ನ 12 ಗಂಟೆವರೆಗೆ ಇರುತ್ತೆ. ಇನ್ನು ಕಡ್ಡಾಯ ಕನ್ನಡ ಕೂಡ ಇರುತ್ತೆ. ಅದು ಮುಂದಿನ ದಿನಾಂಕದಲ್ಲಿ ಡೇಟ್ ತಿಳಿಸ್ತಾರೆ. ಇನ್ನು ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಇದು 0.1 ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದಂಶದಷ್ಟು 0.25 ಅಂಕಗಳು ಕಳೆಯಲಾಗುತ್ತದೆ. ಆಮೇಲಿಂದ ಫಿಸಿಕಲ್ ಅನ್ನೋದು ನೋಡೋದಾದ್ರೆ 1:5 ಅನುಪಾತ ಅರ್ಹತೆಯೊಂದಿಗೆ ಅಭ್ಯರ್ಥಿಗಳಿಗೆ ದೇಹಾರ್ಹತೆ ಪರೀಕ್ಷೆ ಮಾಡುತ್ತದೆ. ಇನ್ನು ಫಿಸಿಕಲ್ ಟೆಸ್ಟ್, ಎಂಡ್ಯೂರೆನ್ಸ್ ಟೆಸ್ಟ್ ಬಗ್ಗೆ ನಾವು ನೋಡೋದಾದ್ರೆ ಫಸ್ಟು ಅದಕ್ಕೆ ಎಲಿಜಿಬಲ್ ಏನೇನು ದೈಹಿಕ ಪರೀಕ್ಷೆಗೆ ಬರುವಾಗ ಈ ಕರೆತಂದ ಪತ್ರಗಳು, ಒಂದು ಚೀಟಿ, ಕಡ್ಡಾಯ ಹಾಜರಾಗತಕ್ಕಂಥ ಗುರುತಿನ ಚೀಟಿ, ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಅದರಲ್ಲಿ ಪಾಸ್ಪೋರ್ಟು ಇಲ್ಲ ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಇಲ್ಲ ಸರ್ವಿಸ್ ID ಕಾರ್ಡು ಇಲ್ಲ ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ಇರಬೇಕು ಅದರಲ್ಲಿ, ಇಲ್ಲಾಂದರೆ ಪಟಾಸ್ ಆ್ಯಂಡ್ ರಿಜಿಸ್ಟರ್ ಡೀಡ್ಸ್ ವಿತ್ ಫೋಟೋಗ್ರಾಫ್ ಇರಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ವಿತ್ ಫೋಟೋಗ್ರಾಫ್ ಆಗಿರಬೇಕು, ಇಲ್ಲ ಎಕ್ಸ್ ಸರ್ವಿಸ್ಮೆನ್ಸ್ ಪೆನ್ಷನ್ ಬುಕ್ ಆರ್ ಪೆನ್ಷನ್ ಪೇಮೆಂಟ್ ಆರ್ಡರ್ ಇರಬೇಕು, ಇಲ್ಲ ಜಾಬ್ ಕಾರ್ಡ್ಸ್ ವಿತ್ ಫೋಟೋಗ್ರಾಫ್ ಇರಬೇಕು, ಇಲ್ಲ ಎಪಿಕ್ EPIC ಇರಬೇಕು, ಇಲ್ಲ ಆಧಾರ್ ಕಾರ್ಡ್. ಇದಿಷ್ಟೆಲ್ಲ ಯಾವ್ದಾದ್ರು ಒಂದು ಕಾರ್ಡ್ ತಗೊಂಡೋಗಿರ್ಬೇಕು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ. ಅದರಲ್ಲಿ ಪುರುಷರು ಮತ್ತು ಸೇವಾ ನಿರತರ ಪುರುಷರಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ಸ್ ಎತ್ತರ ಇರಬೇಕು, ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು, ಇಲ್ಲ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್. ಇನ್ನು ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ಕನಿಷ್ಠ ಎತ್ತರನೇ 167 ಸೆಂಟಿಮೀಟರ್ ಇರಬೇಕು. ಇದ್ರ ತೂಕ ಬಂದು 45 kg ಇರಬೇಕು. ಇನ್ನು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳು ನೋಡೋದಾದ್ರೆ ಇವರಿಗೆ ಎತ್ತರ 155 ಸೆಂಟಿಮೀಟರ್, ಎದೆಯ ಸುತ್ತ 5 ಸೆಂಟಿಮೀಟರ್ ಕನಿಷ್ಠ ವಿಸ್ತರುವುದರೊಂದಿಗೆ ಸಂಪೂರ್ಣವಾಗಿ ಹಿಗ್ಗಿಸಿ 75 ಸೆಂಟಿಮೀಟರ್ಗಿಂತ ಕಡಿಮೆ ಇಲ್ಲದಂತಿರಬೇಕು. ಇದು ಮೇಲ್ ಕ್ಯಾಂಡಿಡೇಟ್ಸ್ಗೆ. ಇನ್ನು ಮಹಿಳೆಯರೇನಾದ್ರು ಇದ್ರೆ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳೆಯರಿಗೆ 150 ಸೆಂಟಿಮೀಟರ್ ಇರಬೇಕು ಎತ್ತರ. ಇದು ಇಷ್ಟ ಇರೋದು. ಇಷ್ಟು ಎಲಿಜಿಬಲ್ ನೀವು ನೋಡ್ಕೊಳ್ಳಿ. ಬಟ್ ನಾವು ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಇಲ್ಲ ಅವರೇ ಸಿಲೆಬಸ್ ಕೊಟ್ಟಿದ್ದಾರೆ. ಸಾಮಾನ್ಯ ಜ್ಞಾನ, ಸೋಷಿಯಲ್ ಸೈನ್ಸ್, ಸೋಷಿಯಲ್ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್ಸು, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿಗಳು ಬೇರೆ ಓದಬೇಕು, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಇಷ್ಟು ಇರುತ್ತೆ. ಎಲ್ಲ ಚೆನ್ನಾಗಿ ಓದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.